ಹಾಯ್ ಫ್ರೆಂಡ್ಸ್, ಏನಾಯ್ತು? ಶಾರ್ಟ್ಸ್ ವಿಡಿಯೋ ಅಪ್ಲೋಡ್ ಆಗ್ತಾ ಇಲ್ಲ. ಇದರ ಕಾರಣ ಏನಿಲ್ಲ ಫ್ರೆಂಡ್ಸ್, ನೀವು ಶಾರ್ಟ್ಸ್ ವಿಡಿಯೋ ಕರೆಕ್ಟ್ ಆಗಿ ಅಪ್ಲೋಡ್ ಮಾಡ್ತಾ ಇಲ್ಲ. ಶಾರ್ಟ್ಸ್ ವಿಡಿಯೋ ಅಪ್ಲೋಡ್ ಮಾಡಿ ಮ್ಯಾಗ ನೀವೇನ್ ಮಾಡ್ತೀರಾ? ಶಾರ್ಟ್ಸ್ ವಿಡಿಯೋ ಡೈರೆಕ್ಟ್ ಅಪ್ಲೋಡ್ ಮಾಡ್ತೀರಾ. ಯೂಟ್ಯೂಬ್ ಆ್ಯಪ್ ಓಪನ್ ಮಾಡ್ತೀರಾ ಅಂಡ್ ಅಲ್ಲಿ ಪ್ಲಸ್ ಮ್ಯಾಗ ಕ್ಲಿಕ್ ಮಾಡಿ ಅಂಡ್ ವಿಡಿಯೋ ಅಪ್ಲೋಡ್ ಮಾಡ್ತೀರಾ. ಸೊ ಯಾವ್ಯಾವ ಜನ ಈ ತರ ಮಾಡ್ತಾರ? ಜನ ಈ ತರ ಮಾಡಬಾರ್ದು. ಯೂಟ್ಯೂಬ್ ಅಲ್ಗೋರಿಸಮ್ ಅರ್ಥ ಮಾಡ್ಕೊರಿ. ನೀವು ಯಾವಾಗ ಯೂಟ್ಯೂಬ್ ಅಲ್ಗೋರಿಸಮ್ ಅರ್ಥ ಮಾಡ್ಕೋತೀರಾ ಆವಾಗ ನಿಮ್ ವಿಡಿಯೋ ವೈರಲ್ ಆಗುತ್ತಾ. ಈಗ ನೀವು ಅಪ್ಲೋಡ್ ಮಾಡಿ ಮ್ಯಾಗ ಯೂಸೇಜ್ ಬರ್ತಾ 1 2 3 ಇಲ್ಲಂದ್ರ 10 20 ಹಬ್ಬ ಅಂದ್ರ 100 200 300 ಇಷ್ಟೇ ಬರ್ತಾ ಇದೆ. ಸೊ ಅಲ್ಲಿ ಹೋಗಿ ನಿಮ್ ವಿಡಿಯೋ ಸ್ಟಾಪ್ ಆಗ್ತಾ ಇದೆ. ಬಿಕಾಸ್ ನೀವು ಸೆಟ್ಟಿಂಗ್ ಅಲ್ಗೋರಿಸಮ್ ಅಂಡ್ ಪ್ರಾಪರ್ SEO ಮಾಡಿಲ್ಲ. ನೀವು ಪ್ರಾಪರ್ SEO ಮಾಡದಂತ ನಿಮ್ ವಿಡಿಯೋ ವೈರಲ್ ಆಗುತ್ತಾ. ಓಕೆ, ಅಂಡ್ ನೀವು ಫಸ್ಟ್ ಆಫ್ ಆಲ್ ಟ್ರೆಂಡ್ ಫಾಲೋ ಮಾಡ್ತಾ ಇಲ್ಲ. ಯೂಟ್ಯೂಬ್ ಅಲ್ಲಿ ಟ್ರೆಂಡ್ ಫಾಲೋ ಮಾಡ್ಬೇಕಾಗುತ್ತಾ. ನೀವು ಟ್ರೆಂಡ್ ಫಾಲೋ ಮಾಡ್ದಂದ್ರೆ ನಿಮ್ ವಿಡಿಯೋ ವೈರಲ್ ಆಗೋ ಚಾನ್ಸ್ ಜಾಸ್ತಿ ಇರೋದು. ಸೊ ಏನಂದ್ರ ನೀವು ಫಸ್ಟ್ ಯೂಟ್ಯೂಬ್ ಅಲ್ಗೋರಿಸಮ್ ಅರ್ಥ ಮಾಡಿ. ಯೂಟ್ಯೂಬ್ ಅಲ್ಗೋರಿಸಮ್ ಏನನ್ನತ್ತಂದ್ರ ನೀವು ಡೈರೆಕ್ಟ್ ಬಂದು ಯೂಟ್ಯೂಬ್ ಅಲ್ಲಿ ಪ್ಲಸ್ ಅಲ್ಲಿ ಕ್ಲಿಕ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡೋದ್ರಿಂದ ವಿಡಿಯೋ ವೈರಲ್ ಆಗಲ್ಲ. ಯೂಟ್ಯೂಬ್ ಅಲ್ಗೋರಿಸಮ್ ಹಿಡಿದು ನೀವು ಪ್ರಾಪರ್ ಯೂಟ್ಯೂಬ್ ಸೆಟ್ಟಿಂಗ್ ಮಾಡಬೇಕು. ಸೆಟ್ಟಿಂಗ್ ಆಗಿ ಮೇಲೆ ಪ್ರಾಪರ್ SEO ಮಾಡಬೇಕು, ಪ್ರಾಪರ್ ಥಂಬ್ನೇಲ್ ಇರಬೇಕು. ಅವಾಗ ಹೋಗಿ ಜನ ವಿಡಿಯೋ ನೋಡ್ತಾರೆ. ಅಂಡ್ ಯೂಟ್ಯೂಬ್ ಅಲ್ಗೋರಿಸಮ್ ಏನಂದ್ರೆ ವಿಡಿಯೋ ಕ್ವಾಲಿಟಿ ಅಂಡ್ ಕಂಟೆಂಟ್ ಚೆನ್ನಾಗಿರ್ಬೇಕು. ಯಾರ್ಯಾರು ಕಂಟೆಂಟ್ ಚೆನ್ನಾಗಿಲ್ಲ ಬಟ್ ಯೂಸ್ ತುಂಬಾ ಹೋಯ್ತಾರ, ಸೊ ಅವ್ರದ್ದು ಅಲ್ಗೋರಿಸಮ್ ಅಂಡ್ SEO ಪ್ರಾಪರ್ ಇರುತ್ತಾ. ಸೊ ಇವತ್ ನಾವು ಅದೇ ಹೇಳ್ಕೊಡ್ತಾನ ಶಾರ್ಟ್ ವಿಡಿಯೋ ಯಾವ ತರ ಅಪ್ಲೋಡ್ ಮಾಡ್ಬೇಕು ಯೂಟ್ಯೂಬ್ ಅಲ್ಲಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಅದಕ್ಕೆ ಮುಂಚೆ ನೀವು ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ನನ್ನ ಚಾನೆಲ್ ಇದು ಫಸ್ಟ್ ಟೈಮ್ ಬಂದಿರ, ನನ್ನ ವಿಡಿಯೋಗೆ ಲೈಕ್ ಅಂಡ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಯಾವ ಊರಿಂದ ನೀವು ನಾನು ವಿಡಿಯೋ ನೋಡ್ತಾ ಇದ್ದೀರಾ ಆ ಊರ ಹೆಸರು ನಿಮ್ದು ಹೆಸರು ಮಾಡಿ. ಆದ್ರೆ ಈಗ ನಾ ಇರ್ತಿದ್ದೆ ಅಂದ್ರೆ ನಾ ಏನ್ ಮಾಡ್ತಿದ್ದೆ, ಹಾಯ್ ನಂದೂರು ಗಜೇಂದ್ರಗಡ ಅಂತ ಈ ತರ ಕಮೆಂಟ್ ಮಾಡ್ತಿದ್ದೆ. ಹೆಂಗು ನಂಗೂ ಗೊತ್ತಾಗಬೇಕು ನೀವು ಯಾವ ಊರಿಂದ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ. ಅಂಡ್ ಯಾರು ಯೂಟ್ಯೂಬ್ ಇಂದ ಗ್ರೋ ಮಾಡ್ಬೇಕು, ಓಕೆನಾ. ಸೊ ಯಾರ್ಯಾರು ಯೂಟ್ಯೂಬ್ ಎಲ್ಲ ಅರ್ನ್ ಮಾಡ್ಬೇಕು, ಸೊ ನಂಗೆ ಕಮೆಂಟ್ ಮಾಡಿ DM ಮಾಡಿ. ನಾನು ಸ್ಮಾಲ್ ಯೂಟ್ಯೂಬರ್ ಆಗ್ಲಿ ದೊಡ್ಡ ಯೂಟ್ಯೂಬರ್ ಆಗ್ಲಿ ಎಲ್ಲರಿಗೂ ಸಪೋರ್ಟ್ ಮಾಡ್ತೀನಿ. ಅಂಡ್ ನೀವು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ದಾಗ ನಾನು ನಿಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ತೀನಿ ಅಂಡ್ ನಿಮ್ ಚಾನೆಲ್ ಪ್ರಮೋಟು ಮಾಡ್ತೀನಿ. ನಂದು ಇನ್ಸ್ಟಾಗ್ರಾಮ್ 10K ಫಾಲೋವರ್ಸ್ ಇದಾರ, ಅಲ್ಲಿ ಹೋಗಿ ನಿಮ್ ಚಾನೆಲ್ ಲಿಂಕ್ ಹಾಕ್ತೀನಿ. ಸೊ ನಂಗೆ DM ಮಾಡಿ, ಅಲ್ಲಿ ನಿಮ್ ಚಾನೆಲ್ ನ ಪ್ರಮೋಟ್ ಮಾಡ್ತೀನಿ ಅಂದ್ರ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿಂದ ನಿಮ್ಗೆ ಸಬ್ಸ್ಕ್ರೈಬ್ ಬರ್ತಾರ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ಆಫ್ ಆಲ್ ಏನ್ ಸ್ಟಾರ್ಟ್ ಮಾಡ್ಬೇಕಂತ ಫಸ್ಟ್ ಟ್ರೆಂಡ್ ಫಾಲೋ ಯಾವ ತರ ಮಾಡ್ಬೇಕಂತ ತೋರಿಸ್ತೀನಿ. ಸೊ ಅದಕ್ಕೆ ಮುಂಚೆ ನಿಮ್ಗ 1 ಸೆಕೆಂಡ್ ಸ್ಕ್ರೀನ್ ವಿಡಿಯೋ ನಾನು ಆನ್ ಮಾಡ್ತೀನಿ ಫೋನ್ದು. ಹಾ, ಓಕೆ ಡನ್. ನಾನು ಈ ಸ್ಕ್ರೀನ್ ವಿಡಿಯೋ ಆನ್ ಆಗೈತಿ, ನಿಮ್ ಸೈಡ್ ಅಲ್ಲಿ ಕಾಣ್ತಾ ಇದಿರ್ಬೋದು. ಸೊ ಫಸ್ಟ್ ಯೂಟ್ಯೂಬ್ ಆಪ್ ಓಪನ್ ಮಾಡಿ, ಓಕೆನಾ. ಯೂಟ್ಯೂಬ್ ಆಪ್ ಓಪನ್ ಮಾಡಿ ಮ್ಯಾಗ ನಿಮ್ಗೆ ನೋಡ್ತಾ ಇದ್ದೀರಾ, ನಾ ಈಗ ಯೂಟ್ಯೂಬ್ ಆಪ್ ಓಪನ್ ಮಾಡ್ತಾ ಇಲ್ಲಿ ಯೂಟ್ಯೂಬ್ ಆಪ್ ಓಪನ್ ಮಾಡಿದಾಗ ನಿಮ್ಗೆ ಫಸ್ಟ್ ಈ ತರ ಶಾರ್ಟ್ಸ್ ಬರ್ತಾ ಇರುತ್ತಾ, ಓಕೆನಾ. ಈ ತರ ಶಾರ್ಟ್ಸ್ ಬರ್ತಾ ಇದೆ ಅಂದ್ರೆ ಇದು ಟ್ರೆಂಡಿಂಗ್ ಅಲ್ಲಿ ಇದೆ, ಶಾರ್ಟ್ಸ್ ಫೀಡ್ ಅಲ್ಲಿ ಬಂದೈತಿ. ಈ ತರ ಇಲ್ಲಿ ನಿಮ್ದು ವಿಡಿಯೋ ಬರ್ಬೇಕಂದ್ರ ನೀವು ಪ್ರಾಪರ್ SEO, ಪ್ರಾಪರ್ ಕೀವರ್ಡ್ಸ್ ಅಂಡ್ ಪ್ರಾಪರ್ ಹ್ಯಾಶ್ ಹಾಕ್ಬೇಕು. ಅವಾಗ ಹೋಗಿ ಈ ಶಾರ್ಟ್ಸ್ ಫೀಡ್ ಅಲ್ಲಿ ನಿಮ್ದು ವಿಡಿಯೋ ಬರುತ್ತಾ. ಈಗ ನೋಡ್ತಾ ಇದ್ರೆ ಇಲ್ಲಿ 4 ವಿಡಿಯೋ ನಡೀತಾ ಇದೆ ಶಾರ್ಟ್ಸ್ ಫೀಡ್ ಅಲ್ಲಿ. ಇದಕ್ಕೆ ಕಾರಣ ಇವ್ರು ಪ್ರಾಪರ್ ಆಗಿ ಕೀವರ್ಡ್ಸ್ ಅಂಡ್ ಹ್ಯಾಶ್ ಹಾಕ್ಯಾರ. ಅದಕ್ಕೆ ಇವರು ವಿಡಿಯೋ ಶಾರ್ಟ್ಸ್ ಫೀಡ್ ಅಲ್ಲಿ ಬಂದೈತಿ. ಸೊ ಶಾರ್ಟ್ಸ್ ಫೀಡ್ ಅಲ್ಲಿ ಬರ್ಬೇಕು. ಸೊ ಶಾರ್ಟ್ಸ್ ಫೀಡ್ ಅಲ್ಲಿ ಬರ್ಬೇಕಂದ್ರಲ್ಲ ನಾರ್ಮಲ್ ಒಂದ್ ಕ್ಲಿಕ್ ಮ್ಯಾಗ ವಿಡಿಯೋ ಮಾಡಿ, ಓಕೆ. ನೋಡ್ತಾ ಇದ್ದೀರಾ, ನೋಡಿದ್ರೆ ಈ ವಿಡಿಯೋ ಸ್ಟಾಪ್ ಮಾಡಿ ಮ್ಯಾಗ ನಿಮ್ಗೆಲ್ಲ 3 ಆಪ್ಷನ್ ಬಂತು. ಫಸ್ಟ್ ಇದೆ ಸಬ್ಸ್ಕ್ರಿಪ್ಷನ್, ಓಕೆ. ಸೆಕೆಂಡ್ ಇದೆ ಲೈವ್ ಅಂಡ್ ಥರ್ಡ್ ಇದೆ ಟ್ರೆಂಡ್ ಅಂಡ್ ಫೋರ್ತ್ ಇದೆ ಶಾಪಿಂಗ್. ಸೊ ಫಸ್ಟ್ ನಾವು ಮಾಡೋಣ ಟ್ರೆಂಡ್ ಫಾಲೋ. ಸೊ ಈಗ ಶಾರ್ಟ್ಸ್ ಅಲ್ಲಿ ಏನ್ ಟ್ರೆಂಡ್ ನಡೀತಾ ಇದೆ ಯಾರಿಗ್ ಬೇಗ ಗೊತ್ತಾಗಲ್ಲ. ಸೊ ಇಲ್ಲಿಂದ ಗೊತ್ತಾಗತ್ತಾ ನಮ್ಗೆ ಯಾವ ಸಾಂಗ್ ತಗೋಬೇಕು, ಟ್ರೆಂಡ್ ಅಲ್ಲಿ ಯಾವ ಸಾಂಗ್ ಇದೆ ಅಂತ ಇಲ್ಲಿಂದ ಗೊತ್ತಾಗತ್ತಾ, ಓಕೆನಾ. ಟ್ರೆಂಡ್ ಮೇಲೆ ಕ್ಲಿಕ್ ಮಾಡೋಣ. ಸೊ ನೋಡ್ತಾ ಇನ್ನ ಟ್ರೆಂಡ್ ಮೇಲೆ ಕ್ಲಿಕ್ ಮಾಡಿ ಮೇಲೆ ನೋಡ್ತಾ ಇದ್ದೀರಾ ಎಷ್ಟೊಂದು ಟ್ರೆಂಡ್ ಅಲ್ಲಿ ನಡೀತಾ ಇದೆ ಇಲ್ಲಿ, ಓಕೆನಾ. ಟಾಪ್ ಅಲ್ಲಿ ಟ್ರೆಂಡ್ ಅಲ್ಲಿ ಇದು ಫಸ್ಟ್ ಇದೆ ಅವನ್ ಅಂತ, ಅವನ್ ಜಾವನ್, ಓಕೆನಾ. ಅವನ್ ಜಾವನ್, ಓಕೆ, ಯಾವುದೇ ಮೂವಿ ಸಾಂಗ್ ಇದು ಟ್ರೆಂಡ್ ಅಲ್ಲಿ ನಡೀತಾ ಇದೆ ಈಗ, ಓಕೆನಾ. ಸೊ ನೋಡ್ತಾ ಇದ್ರೆ ಅವ್ರ ಟ್ರೆಂಡ್ ಅದೇ ಅಂದ್ರೆ ನೀವು ಈ ಸಾಂಗ್ ಯೂಸ್ ಮಾಡ್ಬೇಕು. ನೀವು ಈ ಸಾಂಗ್ ಯೂಸ್ ಮಾಡ್ಮ್ಯಾಗ ಈ ಸಾಂಗ್ ಅಲ್ಲಿ ಎಷ್ಟ್ ಜನ ಅಂದ್ರೆ ಯೂಸ್ ಮಾಡ್ತಾರಲ್ಲ ಅಷ್ಟ್ರಿ ಎಲ್ಲರಿಗೂ ಇದು ಟ್ರೆಂಡ್ ಅಲ್ಲಿ ಇದೆ ಅಲ್ಲ, ಈ ಸಾಂಗ್ ಯೂಸ್ ಮಾಡಿ ಮ್ಯಾಗ ಎಲ್ಲರಿಗೂ ಹೋಗುತ್ತಾ, ಶಾರ್ಟ್ ಸ್ಪೀಡ್ ಅಲ್ಲಿ ಬರುತ್ತಾ. ಸೊ ಈಗ ನೋಡ್ತಾ ಇದ್ರೆ ಚೆಕ್ ಮಾಡ್ತಾ ಇದಾರೆ, ಸೆಕೆಂಡ್ ಚೆಕ್ ಮಾಡ್ತಾ ಇದೀರಾ ಈ ಸಾಂಗ್ ಎಷ್ಟೇ ಜನ ಯೂಸ್ ಮಾಡ್ಯಾರ ಅವ್ರು ಎಲ್ಲಾ ವಿಡಿಯೋ ಮಿಲಿಯನ್ ಅಲ್ಲಿ ಹೋಗಿದ್ದೆ, ಮಿಲಿಯನ್. ಸೊ ನೋಡ್ತಾ ಇದೆ ಫಸ್ಟ್ ವಿಡಿಯೋ ಇದೆ 9 ಮಿಲಿಯನ್, ಸೆಕೆಂಡ್ 3, ಅದಾಗಿ ಮ್ಯಾಗ 2, 5,
7 2. ಸೊ ಈ ತರ ಸಾಂಗ್ ಯೂಸ್ ಮಾಡಿ ಮ್ಯಾಗ ನಿಮ್ಗೆ ಏನಾಗುತ್ತಾ, ನಿಮ್ ವಿಡಿಯೋ ವೈರಲ್ ಆಗುತ್ತಾ. ಓಕೆನಾ. ಫಸ್ಟ್ ಆತು ಟ್ರೆಂಡ್. ಓಕೆ, ಟ್ರೆಂಡ್ ಗೊತ್ತಾತು. ಓಕೆ, ಇಲ್ಲಿಂದ ಈ ಸಾಂಗ್ ಸೆಲೆಕ್ಟ್ ಮಾಡ್ಬೇಕು. ಓಕೆ, ಇದಾತು ಫಸ್ಟ್ ಟ್ರೆಂಡ್. ನಿಮ್ಗೆ ಟ್ರೆಂಡ್ ಬಗ್ಗೆ ಗೊತ್ತಾತು. ಈಗ ಸೆಕೆಂಡ್ ಇದೆ ವಿಡಿಯೋ ಯಾವ ತರ ಅಪ್ಲೋಡ್ ಮಾಡ್ಬೇಕು. ಸೊ ಬನ್ನಿ ಈಗ ಡೈರೆಕ್ಟ್ ಹೋಗೋಣ ನಮ್ ಯೂಟ್ಯೂಬ್ ಅಲ್ಲಿ. ಓಕೆನಾ. ನೋಡಿ, ಶಾರ್ಟ್ಸ್ ವಿಡಿಯೋ ಅಂಡ್ ಲಾಂಗ್ ವಿಡಿಯೋದಾಗ ಡಿಫ್ರೆಂಟ್ ಇರೋದು. ಓಕೆನಾ. ಲಾಂಗ್ ವಿಡಿಯೋ ಸ್ವಲ್ಪ ಟೈಮ್ ತೊಗೊಳ್ತಾ ವೈರಲ್ ಆಗ, ಶಾರ್ಟ್ಸ್ ವಿಡಿಯೋ ಬೇಗ ವೈರಲ್ ಆಗುತ್ತಾ. ಬಟ್ ಅದಕ್ಕೆ ನೀವು ಪ್ರಾಪರ್ ಅಲ್ಲಿ SEO ಮಾಡ್ಲೇಬೇಕು. ಪ್ರಾಪರ್ ಆಗಿ SEO ಮಾಡ್ಬೇಕಂದ್ರ ಫಸ್ಟ್ ನಿಮ್ಗೆ ಯೂಟ್ಯೂಬ್ ಓಪನ್ ಮಾಡ್ಬೇಕು. ಓಕೆ, ಯೂಟ್ಯೂಬ್ ಓಪನ್ ಆಯ್ತು. ಇಲ್ಲಿ ನಿಮ್ಗೆ ಒಂದು ಪ್ಲಸ್ ಐಕಾನ್ ಕಾಣ್ತಾ ಇದೆ, ಅಲ್ಲಿ ಪ್ಲಸ್ ಐಕಾನ್ ಕ್ಲಿಕ್ ಮಾಡಿ. ಓಕೆ, ಈ ತರ ಇಂಟರ್ಫೇಸ್ ಓಪನ್ ಆಗುತ್ತಾ. ಓಕೆ, ಈ ತರ ಕ್ಯಾಮ್ರಾ ಓಪನ್ ಆಗುತ್ತಾ. ತಳ ಶಾರ್ಟ್ಸ್ ಲೈವ್ ಪೋಸ್ಟ್ ಬರ್ತಾ ಇದೆ. ಬಟ್ ನೀವು ಶಾರ್ಟ್ಸ್ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ರೆ ಶಾರ್ಟ್ಸ್ ಮೇಲೆ ಕ್ಲಿಕ್ ಮಾಡಿ. ಅದ್ರ ಪಕ್ಕದಾಗೆ ಆಡ್ ಒಂದು ಆಪ್ಷನ್ ಇರುತ್ತೆ, ಗ್ಯಾಲರಿ ಆಪ್ಷನ್. ಓಕೆನಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ನಾವು ನೋಡ್ತಾ ಇದ್ದೀರಾ, ಇಲ್ಲಿ ಆಯ್ತು ನಂದು ಓಪನ್. ಸೊ ಈಗ ನಾವು ಒಂದು ಶಾರ್ಟ್ಸ್ ವಿಡಿಯೋ ಅಪ್ಲೋಡ್ ಮಾಡಬೇಕು. ಈ ನಾನು ಶಾರ್ಟ್ಸ್ ವಿಡಿಯೋ ಅಪ್ಲೋಡ್ ಅಂಡ್ ಆಡ್. ಓಕೆ, ನೋಡ್ತಾ ಇದ್ದೀರಾ, ಈ ಶಾರ್ಟ್ಸ್ ವಿಡಿಯೋ ಅಪ್ಲೋಡ್ ಆಗೈತಿ. ಇದು ಕ್ಲಿಕ್ ಮಾಡಿ ನೆಕ್ಸ್ಟ್ ಮಾಡೋಣ. ಸೊ ನೋಡ್ತಾ ಇದ್ದೀರಾ, 1 ಸೆಕೆಂಡ್ ಇದರ ಸಾಂಗ್ ಕಮ್ ಮಾಡ್ಬಿಡ್ತೀನಿ. ಓಕೆ, ಈ ಶಾರ್ಟ್ಸ್ ವಿಡಿಯೋ ನಂಗೆ ಅಪ್ಲೋಡ್ ಮಾಡ್ಬೇಕು ಯೂಟ್ಯೂಬ್ ಅಲ್ಲಿ. ಏನಿಲ್ಲ, ಸ್ಥಳ ಡನ್ ಅಂತ ಆಪ್ಷನ್ ಬರುತ್ತಾ, ಡನ್ ಮ್ಯಾಗ ಕ್ಲಿಕ್ ಮಾಡಿ. ನೋಡ್ತಾ ಇದ್ದೀನಿ, ನಾನು ಡನ್ ಮ್ಯಾಗ ಕ್ಲಿಕ್ ಮಾಡಿ ಮ್ಯಾಗ ಲೋಡ್ ಆಗುತ್ತಾ. ಸ್ವಲ್ಪ ಹೊತ್ತು ಇಂಟರ್ನೆಟ್ ಕನೆಕ್ಷನ್ ಬೇಗ ಐತ ಬೇಗ ಆಗುತ್ತಾ. ಓಕೆ, ಸೊ ಇದು ಲೋಡ್ ಆಗೋಣ. ನೋಡ್ತಾ ಇದ್ದೀರಾ ಫ್ರೆಂಡ್ಸ್, ಈ ತರ ನನ್ ಶಾರ್ಟ್ಸ್ ವಿಡಿಯೋ ಅಪ್ಲೋಡ್ ಆಗೈತಿ. ಈಗ ನೋಡ್ತಾ ಇದ್ದೀರಾ, ನಮ್ ಬ್ಯಾಕ್ ಕ್ಯಾಮ್ರಾ ಓಪನ್ ಆಗೈತಿ. ಈ ತರ ಇದೆ. ಓಕೆ, ಸೊ ಈಗ ಏನ್ ಮಾಡ್ಬೇಕು, ನಿಮ್ಗೊಂದು ಆಪ್ಷನ್ ಬರುತ್ತಾ ಮೇಲೆ ಆಡ್ ಅ ಸಾಂಗ್ ಅಂತ. ಫಸ್ಟ್ ಇದು ಕೆಲಸ ಮಾಡ್ಬೇಕು. ಫಸ್ಟ್ ಆಡ್ ಸಾಂಗ್ ಮಾಡ್ಬೇಕು. ಓಕೆ, ಆಡ್ ಸಾಂಗ್ ಮಾಡ್ದ. ಓಕೆ, ಸೊ ನೋಡ್ತಾ ಇದ್ದೀರಾ, ಈಗ ಇಲ್ಲಿ ಟ್ರೆಂಡ್ ಅಲ್ಲಿ ಯಾವ ಸಾಂಗ್ ಇದೆ ಎಲ್ಲೂ ಸಿಗುತ್ತಾ. ಬಟ್ ಇಲ್ಲೇ ಆಲ್ ಜಾಸ್ತಿ ಜನ ಯೂಸ್ ಮಾಡಿದಿರುತ್ತಾ. ಈಗ ಭಾವ ಬಂದನು ಈ ಸಾಂಗ್ ತುಂಬಾ ಟ್ರೆಂಡ್ ಅಲ್ಲಿ ನಡೀತಾ ಇದೆ ಕನ್ನಡ ಅಲ್ಲಿ. ಸೊ ನಮ್ದು ವಿಡಿಯೋ ಕನ್ನಡದಾಗೆ ನಾವು ಟ್ರೆಂಡ್ ಮಾಡ್ಬೇಕಂದ್ರ, ಸೊ ನಾವು ಕನ್ನಡ ಸಾಂಗ್ ಯಾವ ಟ್ರೆಂಡ್ ಅಲ್ಲಿ ನಡೀತಾ ಇದೆ ಆ ಸಾಂಗ್ ಇತ್ತು. ಈ ಭಾವ ಸಾಂಗ್ ತುಂಬಾ ಟ್ರೆಂಡ್ ಅಲ್ಲಿ ನಡೀತಾ ಇದೆ, ನಾ ಇದಕ್ಕೆ ಸೆಲೆಕ್ಟ್ ಮಾಡ್ತೀನಿ. ಓಕೆ, ಇಲ್ಲೇ ಬ್ಲೂ ಕಲರ್ ಆರೋ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಡನ್. ಈ ಕೆಲಸ ಮುಗೀತು, ಸಾಂಗ್ ಆಡ್ ಆಯ್ತು. ಬಟ್ ಇಲ್ಲೇ ಒಂದು ಟಿಕ್ ಆಪ್ಷನ್ ಇರುತ್ತಾ, ಆ ಟಿಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಟಿಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಮ್ಯಾಗ. ಓಕೆ, ಸೊ ನಿಮ್ ಆ ಸಾಂಗ್ ಮ್ಯಾಗ ಅದೇ ನಿಮ್ ಈಗ ಯಾವ್ದಾರ ಶಾರ್ಟ್ ಮಾಡಿದ್ರೆ ನಿಮ್ದು ಆಡಿಯೋ ಇರುತ್ತಾ. ಕರೆಕ್ಟ್ ಆಗಿ ನೀವೇನೋ ಒಂದು ವಾಯ್ಸ್ ಓವರ್ ಮಾಡ್ತಾ ಇರ್ತೀರಾ. ಸೊ ಅಲ್ಲಿ ಸಾಂಗ್ ಬರ್ತಾ ಇದೆ ಅಂದ್ರ ಚೆನ್ನಾಗಿ ಕಾಣಿಸಲ್ಲ. ಸೊ ಇದ್ರದ್ದು ಆಪ್ಷನ್ ಇರುತ್ತಾ, ನಿಮ್ಗೆ ಏನಿಲ್ಲ, ಮೇಲೆ ಒಂದು 2 ಲೈನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕು. ಓಕೆ, ನಿಮ್ದು ಆಡಿಯೋ ಯುವರ್ ಆಡಿಯೋ ಅಂತ ಇರುತ್ತಲ್ಲ, ಅದಕ್ಕೆ ಫುಲ್ ಮಾಡಿ. ಓಕೆ, ಅಂಡ್ ಸಾಂಗ್ ಆಡಿಯೋಗ ಕಮ್ ಮಾಡಿ. ಸೊ ಈಗ ನಾ ಸಾಂಗ್ ಆಡಿಯೋಗ ಒಂದು 5% ಇಡ್ತೀನಿ. ಓಕೆ, ಯಾಕಂದ್ರೆ ನಂದು ಆಡಿಯೋ ಇದೆ. ಓಕೆ, ಅಂಡ್ ಟಿಕ್ ಮಾಡ್ಬೇಕು. ಓಕೆ, ಡನ್ ಮಾಡ್ಬೇಕು. ಇದಾಯ್ತು ನಮ್ ಕೆಲ್ಸ. ಈಗೇನಿಲ್ಲ, ಒಂದು ಆಪ್ಷನ್ ಇರುತ್ತೆ ನೆಕ್ಸ್ಟ್ ಅಂತ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಮ್ಯಾಗ ಈ ತರ ಇಂಟರ್ಫೇಸ್ ಓಪನ್ ಆಗುತ್ತಾ. ಸೊ ಈ ತರ ಇಂಟರ್ಫೇಸ್ ಓಪನ್ ಆಗುತ್ತಾ. ಈ ತರ ಇಂಟರ್ಫೇಸ್ ಓಪನ್ ಆಗಿ ಮ್ಯಾಗ ಏನ್ ಮಾಡ್ಬೇಕು, ಇಲ್ಲೇ ಒಂದು ಪೆನ್ಸಿಲ್ ಐಕಾನ್ ಕಾಣ್ತಾ ಇದೆ, ನಾವೊಂದು ಲೋಗೋ ಕಾಣ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕು. ಫಸ್ಟ್ ಮಾಡ್ಬೇಕಿದೆ, ಆಲ್ಮೋಸ್ಟ್ ಜನ ಇದು ಮರ್ತ್ ಹೋಗ್ತಾರ. ಓಕೆನಾ, ಇದ್ರ ಮೇಲೆ ಕ್ಲಿಕ್ ಮಾಡಿದ ಮ್ಯಾಗ ನಿಮ್ಗೊಂದು ಐ ಕ್ಯಾಚಿಂಗ್ ಅಂದ್ರೆ ನೋಡಕ್ ಚೆನ್ನಾಗಿ ಕಾಣ್ಬೇಕು ಥಂಬ್ನೇಲ್, ಆ ತರ ಡಿಸೈಡ್ ಮಾಡ್ಬೇಕು. ಓಕೆನಾ, ಈ ತರ ನಾವು ಥಂಬ್ನೇಲ್ ಇಟ್ಟರೆ ಜನ ನೋಡಲ್ಲ, ಸ್ಕ್ರೋಲ್ ಮಾಡಿ ಹೋಗ್ಬಿಡ್ತಾರ. ಸೊ ಐ ಕ್ಯಾಚಿಂಗ್ ಥಂಬ್ನೇಲ್ ಮಾಡ್ಬೇಕಂದ್ರ ಫಸ್ಟ್ ಒಂದು ಐ ಕ್ಯಾಚಿಂಗ್ ಥಂಬ್ನೇಲ್ ಹುಡುಕಬೇಕು. ಓಕೆನಾ, ಸೊ ನಾವು ಹುಡ್ಕೊಂಡ್ ಬನ್ನಿ ಐ ಕ್ಯಾಚಿಂಗ್ ಥಂಬ್ನೇಲ್. ಓಕೆನಾ, ಆಕ್ಚುಲಿ ನಾ ಇದ ಫಸ್ಟ್ ಅಲ್ಲಿ ಥಂಬ್ನೇಲ್ ಎಡಿಟಿಂಗ್ ಮಾಡಿಟ್ಟಿದ್ದೆ. ಯಾಕಂದ್ರೆ ಲಾಸ್ಟ್ ಅಲ್ಲಿ ನಾ ಒಂದು ಥಂಬ್ನೇಲ್ ಎಡಿಟಿಂಗ್ ಮಾಡಿರ್ತೀನಿ. ಓಕೆ, ನಾನು ಶಾರ್ಟ್ಸ್ ವಿಡಿಯೋ ಈ ತರ ನೋಡಿ, ಈ ಥಂಬ್ನೇಲ್ ಹೆಂಗ್ ಕಾಣ್ತಾ ಇದೆ. ಈಗ ನೋಡ್ತಾ ಇದ್ದೀರಾ ಎಷ್ಟು ಕಲರ್ಫುಲ್ ಟೆಕ್ಸ್ಟ್ ಕರೆಕ್ಟ್ ಆಗಿ ಬರ್ದಿರ್ತೀನಿ. ಈ ಥಂಬ್ನೇಲ್ ಮುಂಚೆನೆ ಎಡಿಟಿಂಗ್ ಮಾಡಿ ಲಾಸ್ಟ್ ಎಡಿಟ್ ನಮ್ ವಿಡಿಯೋ ಎಡಿಟಿಂಗ್ ಮಾಡ್ತೀವಲ್ಲ, ಅಲ್ಲಿ ಲಾಸ್ಟ್ ಅಲ್ಲಿ ನಾನು ಸ್ವಲ್ಪ 1 ಸೆಕೆಂಡಿಗೆ ಈ ಫೋಟೋ ಹಾಕಿಟ್ಟಿದ್ದು. ಯಾಕೆಂದ್ರೆ ನಾ ಇಲ್ಲೇ ಸೆಲೆಕ್ಟ್ ಮಾಡಕ್ ಈಸಿ ಆಗುತ್ತಾ. ಸೊ ಈಗ ನೋಡ್ತಾ ಇದ್ದೀನಿ ನನ್ನ ಥಂಬ್ನೇಲ್ ಬಂತು. ಓಕೆ, ಆಮೇಲೆ ಟಿಕ್ ಆಪ್ಷನ್ ಇದೆ, ಟಿಕ್ ಆಯ್ತು. ಓಕೆ, ಮಾಡಿ ಮ್ಯಾಗ ನೋಡ್ತಾ ಇದ್ದೀರಾ ಈ ತರ. 1 ಸೆಕೆಂಡ್. ಹಾ, ಸೊ ನೋಡ್ತಾ ಇದ್ರೆ ಟಿಕ್ ಮಾಡಿ ಮ್ಯಾಗ ನಿಮ್ಗೆ ಈ ತರ ಇಂಟರ್ಫೇಸ್ ಬರುತ್ತಾ. ಓಕೆನಾ, ಈ ತರ ಇಂಟರ್ಫೇಸ್ ಬಂದಾಗ ಏನ್ ಮಾಡ್ಬೇಕು, ಫಸ್ಟ್ ಸೆಲೆಕ್ಷನ್ ಇರುತ್ತಾ ನಿಮ್ದು, ಅದಿದೆ ಪೆನ್ಸಿಲ್ ಐಕಾನ್. ಓಕೆನಾ, ಇಲ್ಲೊಂದು ಪೆನ್ಸಿಲ್ ಮ್ಯಾಗ ಟಿಕ್ ಮಾಡ್ಬೇಕು. ಅಲ್ಲಿ ಪೆನ್ಸಿಲ್ ಕಾರ್ನರ್ ಅಲ್ಲಿ ಒಂದು ಪೆನ್ಸಿಲ್ ಆಪ್ಷನ್ ಬರುತ್ತಾ. ಓಕೆನಾ, ಪೆನ್ಸಿಲ್ ಆಪ್ಷನ್ ಬಂದಾಗ ನೋಡ್ತಾ ಇದ್ದೀವಿ ಥಂಬ್ನೇಲ್ ನಮ್ ಸೆಲೆಕ್ಟ್ ಆಯ್ತು, ಆಲ್ರೆಡಿ ಸೆಲೆಕ್ಟ್ ಆಗೈತಿ. ಓಕೆ, ನಾವು ಓಕೆ ಮಾಡ್ಬಿಟ್ಟಿವಿ. ಓಕೆ, ಸೊ ನೆಕ್ಸ್ಟ್ ಇದೆ ಟೈಟಲ್. ಸೊ ಟೈಟಲ್ ನಮ್ ವಿಡಿಯೋ ರಿಲೇಟಿವ್ನೇ ಇರಬೇಕು. ಓಕೆನಾ, ಸೊ ನಮ್ದು ವಿಡಿಯೋ ಇದೆ ಚಾಟ್ GPT ದಿಂದ ಫೋಟೋ ಯಾವ ತರ ಎಡಿಟಿಂಗ್ ಮಾಡ್ಬೇಕು, ರಿಯಲಿಸ್ಟಿಕ್ ಅಂಡ್ ಸಿನಿಮೆಟಿಕ್. ಸೊ ಇಲ್ಲಿ ಟೈಟಲ್ ಹಾಕ್ತೀನಿ ನಾನು.
ಸೊ ನೋಡ್ತಾ ಇದ್ದೀರಾ, ನಾ ಇಲ್ಲಿ ಟೈಟಲ್ ಹಾಕಿನಿ ChatGPT ಫೋಟೋ ಎಡಿಟಿಂಗ್ ಅಂತ. ಓಕೆನಾ. ಅಂಡ್ ಇಲ್ಲೇ ಒಂದು ಎಲ್ಲರೂ ಇಲ್ಲೇ ಆಲ್ಮೋಸ್ಟ್ 98-95 80% ಇಲ್ಲಿ ಒಂದು ತಪ್ಪು ಮಾಡ್ತಾರ. ಏನ್ ತಪ್ಪು ಮಾಡ್ತಾರ ಅಂದ್ರ ಜಸ್ಟ್ ಟೈಟಲ್ ಹಾಕ್ತಾರ ಅಂಡ್ ವಿಡಿಯೋ ಅಪ್ಲೋಡ್ ಮಾಡ್ತಾರ. ಓಕೆನಾ. ಈ ತರ ಮಾಡ್ತಾನೆ ನಿಮ್ ವಿಡಿಯೋ ಯಾವಾಗೂ ವೈರಲ್ ಆಗಲ್ಲ. ಓಕೆ. ಇನ್ನ ನಾವು SEO ಮಾಡಿಲ್ಲ, ಹ್ಯಾಶ್ಟ್ಯಾಗ್ ಹಾಕಿಲ್ಲ, ಕೀವರ್ಡ್ಸ್ ಹಾಕಿಲ್ಲ, ಸೊ ಯಾವ ತರ ಅಪ್ಲೋಡ್ ಆಗಲ್ಲ. ಸೊ ಇಲ್ಲಿ ಒಂದು ಕೆಲಸ ಇರುತ್ತಾ, ಇಲ್ಲಿ ಒಂದು ಹ್ಯಾಶ್ಟ್ಯಾಗ್ ಹಾಕ್ಬೇಕು. ಅಂಡ್ ಅದು ಹ್ಯಾಶ್ಟ್ಯಾಗ್ ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರ ಮೋಸ್ಟ್ ಇಂಪಾರ್ಟೆಂಟ್. ನಿಮ್ದು ಯಾವ್ದು ವಿಡಿಯೋ ಇರ್ಲಿ, ಹಿಂದಿ, ಮರಾಠಿ, ತೆಲುಗು, ಇಂಗ್ಲಿಷ್, ಕನ್ನಡ ಯಾವ್ದು ಇರ್ಲಿ, ಅಲ್ಲಿ ಅದು ಒಂದು ಹ್ಯಾಶ್ಟ್ಯಾಗ್ ಬರ್ಲೇಬೇಕು. ಇಷ್ಟು ಇಂಪಾರ್ಟೆಂಟ್ ಇದೆ. ಸೊ ಅದ್ ಏನ್ ಹ್ಯಾಶ್ಟ್ಯಾಗ್ ಇದೆ ಅಂದ್ರ ಶಾರ್ಟ್ಸ್. ಓಕೆನಾ. ಶಾರ್ಟ್ಸ್ ಅಂತ, ಶಾರ್ಟ್ ಅಂತ ಬರಿಬೇಡ, ಶಾರ್ಟ್ಸ್ ಅಂತ ಲಾಸ್ಟ್ ಎಸ್ ಬರ್ಬೇಕು. ಸೊ ನೋಡ್ತಾ ಇದ್ವಿ 1 ಬಿಲಿಯನ್ ಜನ ಯೂಸ್ ಮಾಡ್ಯಾರ ಅದು. ಓಕೆನಾ. ಈ ಶಾರ್ಟ್ಸ್ ಹ್ಯಾಶ್ಟ್ಯಾಗ್ ಇಲ್ಲಿ ಬರ್ಲೇಬೇಕು, ಇದು ಹಾಕ್ಲೇಬೇಕು. ಓಕೆನಾ. ನಾನ್ ನೆಕ್ಸ್ಟ್ ಇದೆ ವಿಡಿಯೋ ಬಗ್ಗೆ ಇದು ಹಾಕಿ. ಓಕೆನಾ. ಅಂದ್ರೆ ನಿಮ್ ವಿಡಿಯೋ ಯಾವ ಟಾಪಿಕ್ ಬಗ್ಗೆ ಇದೆ ಅದ್ರ ಬಗ್ಗೆ. ನಂದಿದೆ ChatGPT. ಸೊ ನಾ ChatGPT. ಓಕೆನಾ. ಸೊ ಅದು 1 ಮಿಲಿಯನ್ ಇದೆ. ಅಂಡ್ ಸೆಕೆಂಡ್ ಆಪ್ಷನ್ ಇದೆ, ನೀವು ಇನ್ನೊಂದು ಯಾವುದೋ ಒಂದು ಹಾಕ್ಬೋದು. ಟ್ರೆಂಡಿಂಗ್ ಅಂತ ಹಾಕಿ, ಇಲ್ಲಾಂದ್ರ ವೈರಲ್ ಅಂತ ಹಾಕಿ, ವೈರಲ್ ಶಾರ್ಟ್ಸ್ ಅಂತ ಹಾಕಿ, ಇಲ್ಲಾಂದ್ರೆ ಯೂಟ್ಯೂಬ್ ಶಾರ್ಟ್ಸ್ ಅಂತ ಹಾಕಿ. ಸೊ ನಾ ಹಾಕ್ತೀನಿ ವೈರಲ್ ಶಾರ್ಟ್ಸ್. ಓಕೆನಾ. ವೈರಲ್ ಶಾರ್ಟ್ಸ್. ಓಕೆನಾ. ಸೊ ನಾ ಹಾಕಿನಿ ವೈರಲ್ ಶಾರ್ಟ್ಸ್. ಸೊ ನೋಡ್ತಾ ಇದ್ದೀನಿ, ನಾ 3 ಹ್ಯಾಶ್ಟ್ಯಾಗ್ ಅಷ್ಟೇ ಯೂಸ್ ಮಾಡೀನಿ. ಇಲ್ಲಿ ಟೈಟಲ್ ಇಲ್ಲಿ 3 ಹ್ಯಾಶ್ಟ್ಯಾಗ್ ಅಷ್ಟೇ ಯೂಸ್ ಮಾಡಿ, ಜಾಸ್ತಿ ಯೂಸ್ ಮಾಡಕ್ ಹೋಗ್ಬೇಡಿ. ಓಕೆನಾ. ಹಂಗೂ ಅಲ್ಲಿ ಆಪ್ಷನ್ ಇರುತ್ತಾ, ಲಿಮಿಟ್ ಇರುತ್ತಾ. ಓಕೆ. ಇಲ್ಲಿ ಮುಗೀತು, ನಮ್ದು ಆಯ್ತು, ಟೈಟಲ್ ಆಯ್ತು. ಓಕೆ. ಫೋಟೋ ಎಡಿಟಿಂಗ್ ಅಂಡ್ ಶಾರ್ಟ್ಸ್ ಆಯ್ತು. ಓಕೆ. ಎಲ್ಲ ಆಯ್ತು, ಥಂಬ್ನೇಲ್ ಸೆಲೆಕ್ಟ್ ಆಯ್ತು. ಈಗ ತಳಗ್ ಬಂದು ಇಲ್ಲಿ ಆಪ್ಷನ್ ಈಗೇನಂತ, ಆಯ್ತು ಶಾರ್ಟ್ಸ್ ಅಂತ ಹ್ಯಾಶ್ಟ್ಯಾಗ್ ಹಾಕಿ ಅಪ್ಲೋಡ್ ಮಾಡಿ. ಇಲ್ಲ, ಈ ತರ ಮಾಡ್ದನು ಅಪ್ಲೋಡ್ ಆಗಲ್ಲ. ಯಾಕಂದ್ರೆ ನೀವು ಇಲ್ಲಿ ಡೈರೆಕ್ಟ್ ಇಲ್ಲಿಂದ ಪೋಸ್ಟ್ ಮಾಡಿದಂತ ವಿಡಿಯೋ ಯಾವಾಗೂ ವೈರಲ್ ಆಗಲ್ಲ. ಓಕೆನಾ. ಇಲ್ಲಿ ಯಾವಾಗ ವಿಡಿಯೋ ಅನ್ಲಿಸ್ಟ್ ಮಾಡ್ಬೇಕು. ಓಕೆನಾ. ಡೈರೆಕ್ಟ್ ಪೋಸ್ಟ್ ಮಾಡಕ್ ಹೋಗ್ಬೇಡಿ ಇಲ್ಲಿಂದ, ಯಾಕಂದ್ರೆ ಇನ್ನ SEO ಪ್ರಾಪರ್ ಆಗಿಲ್ಲ. ಓಕೆನಾ. ಸೊ ಯೂಟ್ಯೂಬ್ ಅಲ್ಗೋರಿಸಮ್ ಇರುತ್ತೆ, SEO ಮಾಡಿ. ಸೊ ನಾವು SEO ಮಾಡ್ಬೇಕು. ಸೊ ಅನ್ಲಿಸ್ಟ್ ಅಲ್ಲಿ ಪೋಸ್ಟ್ ಮಾಡಿ ಯಾವಾಗೂ. ಓಕೆನಾ. ಅನ್ಲಿಸ್ಟ್ ಪೋಸ್ಟ್ ಮಾಡ್ದಂದ್ರೆ ಯಾರು ಕಾಣಿಸಲ್ಲ. ಓಕೆನಾ. ನಿಮ್ಗೆ ಅಷ್ಟೇ ಕಾಣಿಸುತ್ತಾ. ಓಕೆನಾ. ಸೊ ಪಬ್ಲಿಕ್ ಮಾಡಕ್ ಹೋಗ್ಬೇಡಿ, ಅನ್ಲಿಸ್ಟ್ ಅಲ್ಲಿ ಪೋಸ್ಟ್ ಮಾಡಿ. ಅಂಡ್ ಇಲ್ಲಿ ತಳ ಒಂದು ಆಪ್ಷನ್ ಇದೆ, ಅಲರ್ಟ್ ಕಾಂಟೆಂಟ್ ಅಂತ. ಓಕೆನಾ. ಸೊ ನಿಮ್ದು ಕಾಂಟೆಂಟ್ ಅಂತ ಇದೀನಿ. ನಿಮ್ ಕಂಟೆಂಟ್ ಅಲ್ಲಿ AI ಯೂಸ್ ಆಗೈತಿ, AI ಬಗ್ಗೆ ಹೇಳ್ತಾ ಇದ್ದೀರಾ, ಏನಾದ್ರೂ AI ಬಗ್ಗೆ ಯೂಸ್ ಮಾಡಿರಾ, ಸೊ ನೀವು ಎಸ್ ಮಾಡ್ಬೇಕು. ನಿಮ್ ಕಂಟೆಂಟ್ ಅಲ್ಲಿ AI ಯೂಸ್ ಇಲ್ಲ, ಏನೂ ಇಲ್ಲ, ನಿಮ್ದೇ ಆಡಿಯೋ ಇದೆ, ನಿಮ್ದು ಓನ್ ಇದೆ, ಯಾವ್ದೋ ಬೇರೆ ಬಗ್ಗೆ ಹೇಳ್ತಾ ಇದ್ದೀರಾ, ಸೊ ನೋ ಅಂತ ಮಾಡಿ. ಓಕೆನಾ. ಸೊ ನಾ AI ಬಗ್ಗೆ ಹೇಳಿನಿ. ChatGPT ಒಂದು AI ಆ್ಯಪ್, ಅದರಿಂದ ಫೋಟೋ ಜನರೇಟ್ ಮಾಡ್ಬೇಕಂತ ಹೇಳಿದ್ದೆ. ಸೊ ನಾ ಎಸ್ ಮಾಡ್ತೇನೆ. ಸೊ ನಂದು AI ಕಂಟೆಂಟ್ ಇದೆ. ಓಕೆನಾ. ನೋಡಿ, ಇಲ್ಲಾಯ್ತು, ನಮ್ಗೆ ಮುಗೀತು, ಇಲ್ಲಿದ್ ಕೆಲಸ ಮುಗೀತು. ಥಂಬ್ನೇಲ್ ಸೆಲೆಕ್ಟ್, ಟೈಟಲ್, ಹ್ಯಾಶ್ಟ್ಯಾಗ್. ಓಕೆ. ಅನ್ಲಿಸ್ಟ್ ಅಲ್ಲಿ ಪೋಸ್ಟ್ ಮಾಡೀನಿ, ಇನ್ನ ಪೋಸ್ಟ್ ಮಾಡಿಲ್ಲ, ಅನ್ಲಿಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡೀನಿ. ಅಂಡ್ ಅಲರ್ಟ್ ಕಾಂಟೆಂಟ್ ಮುಗೀತು. ಸೊ ಈಗ ಇಲ್ಲಿ ಏನು ಕೆಲಸ ಇಲ್ಲ, ಸೀದಾ ಅಪ್ಲೋಡ್ ಶಾರ್ಟ್ ಅಂತ ಮಾಡಿ. ಸೊ ನೋಡ್ತಾ ಇದ್ದೀರಾ, ನಾನು ಇಲ್ಲಿ ಶಾರ್ಟ್ಸ್ ವಿಡಿಯೋ ಅಪ್ಲೋಡ್ ಆಗ್ತಾ ಇದೆ. ಸೊ 100% ಕಂಪ್ಲೀಟ್ ನೋಡ್ತಾ ಇದ್ದೀರಾ, ವಿಡಿಯೋ ಅಪ್ಲೋಡ್ ಆಗೈತಿ ನಮ್ದು ಅನ್ಲಿಸ್ಟ್ ಅಲ್ಲಿ. ಓಕೆನಾ. ಸೊ ಇದು ನನ್ನ ಹೊಸ ನ್ಯೂಸ್ ಚಾನೆಲ್. ಹೋಗಿ ಪ್ಲೀಸ್ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೆಸರು ನೋಡಿ ಅರುಣ್ ವಾಲೇಕರ್ ಅಂತ ಇದೆ. ಜಸ್ಟ್ 3 ಸಬ್ಸ್ಕ್ರೈಬ್ ಇದೆ. ನ್ಯೂ ಚಾನೆಲ್ ಮಾಡೀನಿ. ಒಂದು ಹಿಂದಿಯಲ್ಲಿ ಇತ್ತು, ಅದಕ್ಕೆ 8K ಫಾಲೋವರ್ಸ್ ಇದ್ರು. ಬಟ್ ಆ ಚಾನೆಲ್ಗೆ ಸ್ಟ್ರೈಕ್ ಬಿದ್ದು ಹೋಯ್ತು ಅದು ಚಾನೆಲ್. ಸೊ ಕನ್ನಡದಲ್ಲಿ ಫಸ್ಟ್ ಟೈಮ್ ಮಾಡೀನಿ ಚಾನೆಲ್. ಓಕೆನಾ. ಅದಕ್ಕೆ ಅಂತ ಪ್ಲೀಸ್ ನಂಗೆ ಸಪೋರ್ಟ್ ಮಾಡಿ, ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೋಗಿ. ಓಕೆ. ನಾವ್ ಇಲ್ಲಿ ಕೆಲಸ ಮುಗೀತು, ನಮ್ದು ಈ ಆಪ್ ಅಲ್ಲಿ ಇತ್ತೇನ್ ಕೆಲಸ ಮುಗ್ದೋತು. ನೆಕ್ಸ್ಟ್ ಈಗ ಏನ್ ಮಾಡ್ಬೇಕಂದ್ರ SEO ಮಾಡ್ಬೇಕು. ಓಕೆನಾ. ಯೂಟ್ಯೂಬ್ ಅಲ್ಗೋರಿಸಮ್ಗೆ ಫಾಲೋ ಮಾಡೋಣ. ಸೊ ಈಗ ಹೋಗೋಣ ನಾವು YT ಸ್ಟುಡಿಯೋ. ಈಗ YT ಸ್ಟುಡಿಯೋ ಆಪ್ ಮಾಡಿರ. ಸೊ ಈ ತರ ಇಂಟರ್ಫೇಸ್ ಬರ್ತಾ ಇದೆ. ಓಕೆನಾ. ಈ ತರ ಇಂಟರ್ಫೇಸ್ ಬರ್ತಾ ಇದೆ. ಸೊ ಈಗ ಏನ್ ಮಾಡ್ಬೇಕು, ಇಲ್ಲ ಕಂಟೆಂಟ್ ಅಂತ ಬರ್ತಿದಿರುತ್ತ. ಸರಿ, ಆ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಿ. ಸೊ ನೀವು ಅಲ್ಲಿ ಯೂಟ್ಯೂಬ್ ಆಪ್ ಇಂದ ಯಾವ್ದು ವಿಡಿಯೋ ಅನ್ಲಿಸ್ಟ್ ಪೋಸ್ಟ್ ಮಾಡಿದಿರಲ್ಲ, ಅದು ಇಲ್ಲಿ ಬರುತ್ತಾ. ನೋಡ್ತಾ ಇದ್ದಿಲ್ಲ, ಡೌನ್ ಅಲ್ಲಿ ChatGPT ಫೋಟೋ ಎಡಿಟ್ ನಾನು ಬಂದ್ಬಿಟ್ಟೈತಿ. ಈಗ ಇಲ್ಲಿಂದ ಮಾಡ್ಬೇಕು SEO ಮಾಡ್ಬೇಕಂದ್ರೆ ಫಸ್ಟ್ ಇದು 3 ಲೈನ್ ಇರುತ್ತಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕು. ಓಕೆ. ತಳ ಒಂದು ಪೆನ್ಸಿಲ್ ಐಕಾನ್ ಬರುತ್ತಾ, ಎಡಿಟಿಂಗ್ ಅಂತ ಬರುತ್ತಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕು. ಸೊ ನೋಡ್ತಾ ಇದ್ದೀರಾ, ಸ್ವಲ್ಪ ಲೋಡ್ ಆಗುತ್ತಾ. ಓಕೆ. ಸೊ ನಾವು ಏನೇನ್ ಬರ್ದಿದ್ವಿ ಎಲ್ಲ ಇಲ್ಲೂ ಬಂತು. ಓಕೆ. ಈಗ ಏನ್ ಮಾಡ್ಬೇಕು, ಫಸ್ಟ್ ಕೆಲಸ ಮಾಡೋದು ಇಲ್ಲಿ ಏನಂದ್ರೆ, ಇದು ನಿಮ್ದೇನ್ ಟೈಟಲ್ ಇದೆಯಲ್ಲ, ಇದಕ್ಕೆ
ಫುಲ್ ಕಾಪಿ ಮಾಡಬೇಕು. ಓಕೆ, ಫುಲ್ ಕಾಪಿ ಮಾಡಬೇಕು. ಅಂಡ್ ಕಾಪಿ ಮಾಡಿ ಆಡ್ ಎ ಡಿಸ್ಕ್ರಿಪ್ಷನ್ ಅಲ್ಲಿ ಪೇಸ್ಟ್ ಮಾಡಬೇಕು. ಇದು ಒಂದು SEO. ಓಕೆನಾ? ಓಕೆ, ನಾವು ಡೌನ್ ಅಲ್ಲಿ ಹೋಗ್ಬೇಕು. ಈಗ ಇಲ್ಲಿ ತಳಗ ಸ್ವಲ್ಪ ಕೀವರ್ಡ್ಸ್ ಹ್ಯಾಶ್ ಹಾಕ್ಬೇಕು. ಈಗ ನಿಮ್ಗೆ ಹ್ಯಾಶ್ ಬಗ್ಗೆ ಗೊತ್ತಿಲ್ಲ ಅಂದ್ರ ಸೇಮ್ ಸಿಂಪಲ್ ಏನಿಲ್ಲ, ಬ್ಯಾಕ್ ಹೋಗಿ ನಿಮ್ ಕಡೆ ChatGPT ಆ್ಯಪ್ ಇರುತ್ತಾ? ಓಕೆನಾ? ChatGPT ಕಡೆ ಹೋಗಿ ಅಂಡ್ ChatGPT ಹೇಳಿ ನೀವು ಎದ್ರ ಬಗ್ಗೆ ವಿಡಿಯೋ ಮಾಡಿರ. ಸೊ ನಾ ChatGPT ಹಿಂದಿ ಹೇಳಿ ಹೇಳ್ತೀನಿ, ನೀವು ಕನ್ನಡದಾಗ ಹೇಳ್ಬೋದು. ನೀವು ಎದ್ರ ಬಗ್ಗೆ ವಿಡಿಯೋ ಮಾಡಿರ ಅದ್ರ ಬಗ್ಗೆ ಹೇಳಿ ಅಂಡ್ ನಂಗೆ ಅದ್ರ ಬಗ್ಗೆ ಹ್ಯಾಶ್ ಟ್ಯಾಗ್ ಅಂಡ್ ಕೀವರ್ಡ್ಸ್ ಬರ್ದ್ ಕೊಡಿ ಅಂತ. ಸೊ ನಾನು ಈಗ ಹೇಳ್ತೀನಿ. ओके फ्रेंड्स, ನಾ ಇಲ್ಲಿ ಬರ್ದೀನಿ. ನಾ ಏನ್ ಬರ್ದೀನಿ ಅಂದ್ರೆ ಹಿಂದಿಯಲ್ಲಿ मैंने एक शॉर्ट्स वीडियो बनाया है. मुझे ಅಂದ್ರ ಶಾರ್ಟ್ಸ್ ವಿಡಿಯೋ ಮಾಡೀನಿ. ಆ ಶಾರ್ಟ್ಸ್ ವಿಡಿಯೋಲಿ ಏನ್ ಮಾಡೀನಿ ಅಂದ್ರ ChatGPT ಇಂದ ಫೋಟೋ ಯಾವ ತರ ಎಡಿಟಿಂಗ್ ಮಾಡ್ಬೇಕಂತ ಈ ತರ ಹೇಳಿನಿ. ಅಂಡ್ ನಂಗ ಆ ವಿಡಿಯೋ ರಿಲೇಟೆಡ್ ಹ್ಯಾಶ್ ಟ್ಯಾಗ್ ಅಂಡ್ ಕೀವರ್ಡ್ಸ್ ಬರ್ದ್ ಕೊಡಿ ಅಂತ. ಸೊ ನೋಡ್ತಾ ಇದೀರಾ, ಸೆಂಡ್ ಮಾಡ್ಬಿಟ್ಟಿನಿ. ಸೊ ನೋಡ್ತಾ ಇದೀವಿ, ಅವ್ರಿಗೆಲ್ಲ ಗೊತ್ತಾತ. ಅವ್ರು ಹೇಳ್ಯಾರ ಅವ್ರಿಗೆ ಫಸ್ಟ್ ಇನ್ಫಾರ್ಮೇಶನ್ ಇದ್ದಾರೆ ನಾವ್ ಏನ್ ವಿಡಿಯೋದಾಗ ಹೇಳಿ ಅಂತ, ಅದು ಹೇಳ್ತಾರ. ಸೊ ತಳ ನೋಡ್ತಾ ಇದ್ದೀರಾ ಕೀವರ್ಡ್ಸ್. ಸೊ ನಂಗೆ ಇಷ್ಟೊಂದು ಕೀವರ್ಡ್ಸ್ ಬರ್ದ್ ಕೊಟ್ಟಾರೆ ಅಂಡ್ ಇದೆಲ್ಲ ಸರ್ಚಬಲ್ ಕೀವರ್ಡ್ಸ್. ಇದಾಯ್ತು. ನೆಕ್ಸ್ಟ್ ಹ್ಯಾಶ್ ಟ್ಯಾಗ್ ನೋಡ್ತಾ ಇದ್ರೆ ಜಸ್ಟ್ ಸ್ವಲ್ಪ ಕಮಾಂಡ್ ಕೊಡಿ ChatGPT ಗೆ ಅವ್ರೆಲ್ಲ ಬರ್ದ್ ಕೊಡ್ತಾರ. ಸೊ ನಮ್ ಕೀವರ್ಡ್ ಅನ್ನ ಹ್ಯಾಶ್ ಟ್ಯಾಗ್ ಆಪ್ಷನ್ ದೂರ ಆಯ್ತು. ಯಾಕಂದ್ರೆ ಯೋಚನೆ ಮಾಡ್ಬಾರ್ದು, ಬರಿಬೇಕು. ಈಗ ಹಂಗೇನಿಲ್ಲ, ಇಲ್ಲಿ ಹಾಕಿ ಎಲ್ಲ ಹ್ಯಾಶ್ ಟ್ಯಾಗ್ ನೋಡಿ, ಅದು ವಿಡಿಯೋ ರಿಲೇಟೆಡ್ ಎಲ್ಲ ChatGPT ಫೋಟೋ ಎಡಿಟಿಂಗ್, AI ಎಡಿಟಿಂಗ್, ChatGPT ಫೋಟೋ ಎಡಿಟಿಂಗ್, AI ಟೂಲ್ಸ್. ಸೊ ನೋಡ್ತಾ ಇದ್ದೀರಾ ನನ್ನ ವಿಡಿಯೋ ರಿಲೇಟೆಡ್ ಎಲ್ಲ ಹ್ಯಾಶ್ ಟ್ಯಾಗ್ ಬಂದೈತಿ. ಸೊ ಈಗ ಇಲ್ಲಿಂದ ಎಲ್ಲ ಹ್ಯಾಶ್ ಟ್ಯಾಗ್ ಕಾಪಿ ಮಾಡಿ. ಓಕೆನಾ? ಕಾಪಿ ಇಲ್ಲ, ಇಲ್ಲಿ ಸೆಲೆಕ್ಟ್ ಟು ಟೆಕ್ಸ್ಟ್ ಅಂಡ್ ಸೆಲೆಕ್ಟ್ ಟೆಕ್ಸ್ಟ್ ಆಗಿದ್ಮ್ಯಾಗ ಇದಕ್ಕೆ ಎಲ್ಲಗೆ ಒಂದೇ ಟೈಮ್ ಅಲ್ಲಿ ಕಾಪಿ ಮಾಡಿ. ಓಕೆನಾ? ಹಾ, ಇದಾಯ್ತು ಕಾಪಿ. ಸೊ ಮತ್ತೆ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಹೋಗ್ಲಿ ಅಂಡ್ ಇಲ್ಲೆಲ್ಲ ಹ್ಯಾಶ್ ಟ್ಯಾಗ್ ಪೇಸ್ಟ್ ಮಾಡಿ. ಸೊ ನೋಡ್ತಾ ಇದ್ರೆ ಹ್ಯಾಶ್ ಟ್ಯಾಗ್ ಬಂತು ಅಂಡ್ ಸ್ವಲ್ಪ ಡೌನ್ ಅಲ್ಲಿ ಹೋಗಿ ಈಗ ಇಲ್ಲಿ ಒಂದು ಬರೀಬೇಕು ಯುವರ್ ಕ್ವೇರೀಸ್ ಅಂತ. ಓಕೆನಾ? ಯುವರ್ ಕ್ವೇರೀಸ್ ಈ ತರ ಬರ್ದಿ ಸ್ವಲ್ಪ ಇದಕ್ಕೆ ಡೌನ್ ಅಲ್ಲಿ ಮಾಡ್ಬೇಕು. ಓಕೆನಾ? ಈ ಯುವರ್ ಕ್ವೇರೀಸ್ ಅಂದ್ರೆ ಏನು ಕೀವರ್ಡ್ಸ್ ಇರುತ್ತಲ್ಲ ನಿಮ್ದು, ಅಲ್ಲೇ ನಾವು ಇದನ್ನು ಯುವರ್ ಕ್ವೇರೀಸ್ ಕೀವರ್ಡ್ ತೆಗ್ದಿ ನಾವು. ಸೊ ಸ್ವಲ್ಪ ಡೌನ್ ಸ್ಕ್ರೋಲ್ ಡೌನ್ ಮಾಡ್ತಾ ಈ ನೋಡ್ತಾ ಇದ್ದೀರಾ, ಇದಕ್ಕೆ ಈ ಕೀವರ್ಡ್ಸ್ ಗೆ ಫುಲ್ ಸೆಲೆಕ್ಟ್ ಮಾಡಿ. ಓಕೆ, ಅಂಡ್ ಕಾಪಿ ಮಾಡಿ. ಇದಕ್ಕೂ ಸೇಮ್ ಯುವರ್ ಕ್ವೇರೀಸ್ ಅಂತ ಬರ್ದಿರಲ್ಲ ಅಲ್ಲೇ ಪೇಸ್ಟ್ ಮಾಡಿ. ಓಕೆ, ಡನ್. ಇದು ಆಯ್ತು. ಇಲ್ಲಿ ಈಗ ಈ ಕೆಲ್ಸನೂ ಮುಗೀತು. ಓಕೆನಾ? ಈಗ ಏನ್ ಮಾಡ್ಬೇಕು, ಇಲ್ಲಿಂದ ಬ್ಯಾಕ್ ಹೋಗ್ಬೇಕು. ಡಿಸ್ಕ್ರಿಪ್ಷನ್ ಕೆಲಸ ಮುಗೀತು. ಓಕೆ, ಅನ್ಲಿಸ್ಟ್ ಇರ್ಲಿನಾ. ಓಕೆ, ಇಲ್ಲಿ ಏನು ಮಾಡಬೇಡಿ. ಇಲ್ಲಿ ನಾವು ಫುಡ್ ಆಪ್ಷನ್ ಸೆಲೆಕ್ಟ್ ಮಾಡಿ. ಓಕೆನಾ? ನಾಟ್ ಫಾರ್ ಇದು ಹುಡುಗರಿಗಿಲ್ಲ ಅಂತ. ಸೊ ನಾವು ನೆಕ್ಸ್ಟ್ ಇದೆ ಟ್ಯಾಗ್. ಓಕೆನಾ? ಇಲ್ಲಿ ತಳ ಲಾಸ್ಟ್ ಆಪ್ಷನ್ ಇರುತ್ತೆ ನೋಡಿ, ಅಲರ್ಟ್ ಕಾಂಟೆಂಟ್ ಒಳಗ ಇಲ್ಲಿ ಬಂದು ಇಲ್ಲಿ ನೀವು ಹಾಕ್ಬೇಕು ಈ ಟ್ಯಾಗ್. ಸೊ ಏನಿಲ್ಲ, ನೀವ್ ಹೆಂಗ್ ಕೀವರ್ಡ್ಸ್ ಇಲ್ಲಿ ಮಾಡಿರಲ್ಲ ಇದೇ ಒಂದೊಂದಾಗಿ. ಓಕೆನಾ? ಒಮ್ಮಗ್ಲೆ ಎಲ್ಲಾ ಪೇಸ್ಟ್ ಮಾಡಬೇಡಿ. ಇದೆಲ್ಲ ಒಮ್ಮಗ್ಲೆ ಮಾಡ್ದಂತ ಅದು ವರ್ಕ್ ಆಗಲ್ಲ. ಸೊ ಫಸ್ಟ್ ಒಂದೊಂದು ಕಾಪಿ ಮಾಡಿ ಅಂಡ್ ಇಲ್ಲಿ ಪೇಸ್ಟ್ ಮಾಡಿ. ಓಕೆ, ನೋಡ್ತಾ ಇದ್ದೀರಾ ಒಂದ್ ಟ್ಯಾಗ್ ರೆಡಿ ಆಯ್ತು. ಸೊ ಮತ್ತೆ ಬ್ಯಾಕ್ ಹೋಗಿ ಮತ್ತೆ ಸೆಕೆಂಡ್ ಕೀವರ್ಡ್ ಸೆಲೆಕ್ಟ್ ಮಾಡಿ, ಕಾಪಿ ಮಾಡಿ ಅಂಡ್ ಇಲ್ಲಿ ಪೇಸ್ಟ್ ಮಾಡಿ. ಓಕೆನಾ? ಸೊ ಬನ್ನಿ ನಾವು ಫಟಾಫಟ್ ಮಾಡ್ಬಿಡ್ತೀನಿ. ಓಕೆನಾ? ಬೇಗ ವಿಡಿಯೋ ಜಾಸ್ತಿ ಲಾಂಗ್ ಮಾಡಬೇಡ. ನಾ ಇಲ್ಲಿ ರಪ್ ಮಾಡಿ ಸೀದಾ ನೆಕ್ಸ್ಟ್. ಫ್ರೆಂಡ್ಸ್, ನಾನ್ ನೋಡ್ತಾ ಇದ್ದೀರಾ ಎಲ್ಲಾ ಕೀವರ್ಡ್ಸ್ ಇಲ್ಲಿ ಒಂದೊಂದಾಗಿ ಕಾಪಿ ಪೇಸ್ಟ್ ಮಾಡೀನಿ. ಸೊ ನೀವು ಈ ತರ ಒಂದೊಂದಾಗಿ ಕಾಪಿ ಪೇಸ್ಟ್ ಮಾಡ್ಬೇಕು. ಓಕೆ, ಸೊ ಇಲ್ಲಿ ಕೆಲಸ ಮುಗೀತು. ಈಗ ನಿಮ್ ಕ್ಯಾಟಗರಿ ಯಾವ್ದಿದೆ ಅಂತ ನೋಡ್ಬೇಕು. ಯಾಕಂದ್ರೆ ಆಲ್ಮೋಸ್ಟ್ ಜನ ಇಲ್ಲೂ ಏನ್ ಮಾಡ್ತಾರ, ವಿಡಿಯೋ ಎಂಟರ್ಟೈನ್ಮೆಂಟ್ ಇದೆ ಅಂದ್ರೆ ಬೇರೆ ಎಜುಕೇಶನ್ ಕ್ಯಾಟಗರಿ ಸೆಲೆಕ್ಟ್ ಮಾಡ್ತಾರ. ಈ ತರ ಮಾಡ್ಬಾರ್ದು. ನಿಮ್ ವಿಡಿಯೋ ಯಾವ ಕ್ಯಾಟಗರಿದಾಗ ಸೂಟ್ ಆಗ್ತಾ ಇದೆ ಅದ್ ನೋಡ್ಬೇಕು. ಈಗ ನೀವು ಕಾಮಿಡಿ ಮಾಡ್ತಾ ಇದಾರೆ, ಎಂಟರ್ಟೈನ್ಮೆಂಟ್ ಅಂಡ್ ಕಾಮಿಡಿ ಸೆಲೆಕ್ಟ್ ಮಾಡ್ಬೋದು. ಈಗ ನೀವು ಏನೇನ್ ಟೇಕ್ ಮಾಡ್ತಾ ಇದ್ದಾರೆ, ಏನೇನ್ ಟೀಚ್ ಮಾಡ್ತಾ ಇದೀರಾ, ಈಗ ನಾ ChatGPT ಅಂತ ಹೇಳ್ತಾ ಇದ್ದೀನಿ. ಸೊ ನಾ ಇಲ್ಲಿ ಎಜುಕೇಶನ್ ಅಂಡ್ ಹೌ ಟು ಸ್ಟೈಲ್ ಅಂಡ್ ಇದು ಮಾಡ್ಬೋದು. ಓಕೆನಾ? ಸೊ ನಾ ಇಲ್ಲಿ ಕ್ಯಾಟಗರಿ ತೆಗಿತೀನಿ, ನಾನು ಎಜುಕೇಶನ್ ಅಲ್ಲಿ ಮಾಡ್ತೀನಿ. ಓಕೆನಾ? ಸೊ ನಂದು ಎಜುಕೇಶನ್ ಅಲ್ಲಿ ಫಿಟ್ ಆಗುತ್ತಾ. ಸೊ ಡನ್. ಈ ತರ ನೋಡ್ತಾ ಇದ್ರೆ ಇಲ್ಲಿ ಆಪ್ಷನ್ ಆಯ್ತು. ಈಗ ಏನಿಲ್ಲ, ಇಲ್ಲಿಂದ ಬ್ಯಾಕ್ ಹೋಗಿ. ಸೊ ನಿಮ್ದು ಇಲ್ಲಿ ಕೆಲಸನೂ ಮುಗೀತು. ಓಕೆನಾ? ಈಗ SEO ಆಯ್ತು, ಎಲ್ಲ ಕೀವರ್ಡ್ಸ್ ಆಯ್ತು, ಆಲ್ಮೋಸ್ಟ್ ಎಲ್ಲ ಆಯ್ತು. ಥಂಬ್ನೇಲ್ ಆಯ್ತು. ಓಕೆ, ನಾವು SEO ಮಾಡ್ದೇವು. ಓಕೆ, ಹ್ಯಾಶ್ ಟ್ಯಾಗ್ ಹಾಕಿವ್, ಕೀವರ್ಡ್ಸ್ ಹಾಕಿವ್, ಟ್ಯಾಗ್ ಮಾಡ್ದೇವು. ಈಗ ಏನ್ ಮಾಡ್ಬೇಕು, ಇಲ್ಲಿಂದ ವಿಡಿಯೋ ಅನ್ಲಿಸ್ಟ್ ಇರುತ್ತಲ್ಲ, ಈಗ ನೀವು ಒಂದ್ ಕೆಲಸ ಮಾಡಿ, ಡೈರೆಕ್ಟ್ ಇಲ್ಲಿಂದ
ಟೈಮಿಂಗ್ ನೋಡಿ, ನಿಮ್ ಟೈಮಿಂಗ್ ಈಗ ಕರೆಕ್ಟ್ ಇದೆ, ಇದೇ ಟೈಮಿಂಗ್ ನಾ ಪೋಸ್ಟ್ ಮಾಡ್ಬೇಕು. ಈಗ ನೋಡಿ, ಈಗ 10:30 ಆಗ್ತಾ ಇದೆ. ಈಗ ನಂದು 10:30 ನಾ ಪೋಸ್ಟ್ ಮಾಡಲ್ಲ. ಓಕೆ, ನಂದು ಏನ್ ಟೈಮ್ ಇದೆ, ಸಂಜೆದ ಟೈಮಿಂಗ್ ಇದೆ, ಸೊ ನಾ ಶೆಡ್ಯೂಲ್ ಮಾಡ್ತೀನಿ. ಸೊ ಇವತ್ ಡೇಟ್ ಇದೆ 20 ಸೆಲೆಕ್ಟ್ ಮಾಡ್ತೀನಿ. ಓಕೆ, ಅಂಡ್ ನಾ ಟೈಮ್ ಸೆಲೆಕ್ಟ್ ಮಾಡ್ತೀನಿ. ಓಕೆನಾ, ಸೊ ಟೈಮ್ ಇದೆ ಇಲ್ಲ. ಈಗ ನಾನು ಟೈಮ್ ಸೆಲೆಕ್ಟ್ ಮಾಡ್ಬೇಕಂದ್ರ ಈಗ ಸಂಜೆ 6 ಗಂಟೆ ಸೆಲೆಕ್ಟ್ ಮಾಡ್ತೀನಿ. ಓಕೆನಾ, ನಾ 6 ಗಂಟೆ ಓಕೆ, ನಾ ಇಲ್ಲಿ ಓಕೆ ಮಾಡ್ತೀನಿ. 20 ಆಗಸ್ಟ್ 6 o'clock ಅಂತ ಆಯ್ತು. ಓಕೆನಾ, ಈಗೇನ್ ಮಾಡ್ಬೇಕಂದ್ರ ಇಲ್ಲಿಂದ ಬ್ಯಾಕ್ ಹೋಗಿ. ಸೊ ನಿಮ್ 20 ಆಗಸ್ಟ್ 6 o'clock ಅಂದ್ರೆ ಸಂಜೆ 6 ಗಂಟೆಯನ್ನು ನಾನು ಟೈಮಿಂಗ್ ಸೆಲೆಕ್ಟ್ ಆಯ್ತು. ಓಕೆನಾ, ನಿಮ್ ಟೈಮ್ ಹೀಗೆ ಇದೆ ಅಂದ್ರೆ ನೀವು ಹೀಗೆ ಪೋಸ್ಟ್ ಮಾಡ್ಬೋದು. ಓಕೆ, ನಾವೆಲ್ಲ ಆಯ್ತು. ಈಗೇನ್ ಮಾಡ್ಬೇಕು, ಸೇವ್, ಜಸ್ಟ್ ಸೇವ್. ಓಕೆನಾ, ಶೆಡ್ಯೂಲ್ ಟೈಮ್ ಇಸ್ ದ ಪ್ಲೀಸ್ ಸೆಲೆಕ್ಟ್. ಓಕೆ, ಶೆಡ್ಯೂಲ್ ಟೈಮ್ ಏನ ಆಯ್ತು ಅನ್ಸುತ್ತಾ. ಸೊ ಇವತ್ತು ಡೇಟ್ 20 ಆಗಸ್ಟ್ ಅಲ್ಲ. 20 ಆಗಸ್ಟ್. ಸೊ 20 ಆಗಸ್ಟ್. ಓಕೆ, ನಾ ಶೆಡ್ಯೂಲ್ ಟೈಮ್ ಸೆಲೆಕ್ಟ್ ಕರೆಕ್ಟ್ ಮಾಡಿ ಅಂತ ಹೇಳ್ತಾ ಇದಾರೆ ಅವರು. ಸೊ ನಂಗೆ 6 o'clock ಬೇಕು. ಹಾ, ಓವರ್ ಅಂಡ್ ಮಿನಿಟ್. ಓಕೆನಾ, ಓವರ್ ಅಂದ್ರ ಕರೆಕ್ಟ್ ಇದೆ 6 ಅಂಡ್ ಓಕೆ. ಓಕೆ, ವೇಟ್. ಈಗ ಮಾಡಿ ಸೇವ್. ಓಕೆ, ಸೊ ಗೈಸ್, ಇಲ್ಲೇ ಸ್ವಲ್ಪ ಟೈಮಿಂಗ್ ಪ್ರಾಬ್ಲಮ್ ಆಗ್ತಾ ಇದೆ, ಇದು ಬಿಟ್ಬಿಡಿ. ಓಕೆನಾ, ನಾ ಇದು ಆಮೇಲೆ ಸರಿ ಮಾಡ್ತೀನಿ. ಇದು ಮಾಡ್ತಾ ವಿಡಿಯೋ ತುಂಬಾ ದೊಡ್ಡದಾಗುತ್ತಾ. ಸೊ ನೀವು ನೋಡ್ತಾ ಇದ್ದೀರಾ. ಓಕೆನಾ, ಈಗ ನೋಡ್ತಾ ಇದ್ದೀರಾ, ಇಲ್ಲೇ ಸೇವ್ ಮಾಡ್ಬಿಟ್ಟಂದ್ರ ಬಿಡುತ್ತಾ. ಓಕೆ, ನಿಮ್ ಈ ವಿಡಿಯೋ ಶೆಡ್ಯೂಲ್ದಾಗ ಹೋಗ್ಬಿಡುತ್ತಾ. ಅಂಡ್ ಅದೇ ಟೈಮಿಂಗ್ ಪ್ರಾಪರ್ ಆಗಿ ಫಿಕ್ಸ್ ಆಗಿ ಅದು ಪೋಸ್ಟ್ ಆಗುತ್ತಾ. ಓಕೆನಾ, ಸೊ ಇದೇ ತರ ನೀವು ಅಪ್ಲೋಡ್ ವಿಡಿಯೋ ಮಾಡಿದ್ರೆ ನಿಮ್ ವಿಡಿಯೋ ಯಾವಾಗೂ 10, 20, 50 ಮ್ಯಾಗ ಯೂಸ್ ಸ್ಟಾಪ್ ಆಗಲ್ಲ, ಹೋಗುತ್ತಾ, ವೈರಲ್ ಆಗುತ್ತಾ. ಓಕೆ, ಫಸ್ಟ್ ವಿಡಿಯೋ ಒಮ್ಮೊಬ್ಬ 10K 5K ಅಟ್ಲೀಸ್ಟ್ ಅಷ್ಟು ಹೋಗುತ್ತಾ. ನೆಕ್ಸ್ಟ್ ವಿಡಿಯೋನು ಸೇಮ್ ಪ್ರೊಸೆಸ್ ಫಾಲೋ ಮಾಡಿ, ನೆಕ್ಸ್ಟ್ ವಿಡಿಯೋನು ವೈರಲ್ ಆಗುತ್ತಾ. ಇದೇ ತರ ಪ್ರೊಸೆಸ್ ಫಾಲೋ ಮಾಡಿ, ಟ್ರೆಂಡ್ ಫಾಲೋ ಮಾಡಿ, ನಿಮ್ ವಿಡಿಯೋ 100% ವೈರಲ್ ಆಗೇ ಆಗುತ್ತಾ. ಸೊ ನಿಮ್ಗ ನಂದು ಈ ಶಾರ್ಟ್ಸ್ ವಿಡಿಯೋ ಯಾವ ತರ ಅಪ್ಲೋಡ್ ಮಾಡೋದು ಇಷ್ಟ ಆಗೈತೆ ಅಂದ್ರ ಪ್ಲೀಸ್ ನನ್ನ ವಿಡಿಯೋ ಚಾನೆಲ್ಗೆ ಸಪೋರ್ಟ್ ಮಾಡಿ ಅಂಡ್ ನಂಗೆ ಸಪೋರ್ಟ್ ಮಾಡಿ. ಓಕೆ, ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಕಮೆಂಟ್ ಏನ್ ಮಾಡ್ಬೇಕಂದ್ರ ನೀವು ಯಾವ ಊರಿಂದ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಸೊ ಆ ಊರ ಹೆಸರು ನಿಮ್ದು ಹೆಸರು ಕಮೆಂಟ್ ಮಾಡಿ. ಅಂಡ್ ನೀವು ನಿಮ್ ಚಾನೆಲ್ ಪ್ರಮೋಷನ್ ಮಾಡ್ಬೇಕಂದ್ರ ಫಸ್ಟ್ ನಂಗೆ ಲಿಂಕ್ ಕಳ್ಸಿ, ಫಸ್ಟ್ ನಾನೇ ಸಬ್ಸ್ಕ್ರೈಬ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ನಂದು ಇನ್ಸ್ಟಾಗ್ರಾಮ್ದಾಗ ಒಂದು ಇದೆ, ನಿಮ್ಗೆ ತೋರಿಸ್ಬಿಡ್ತೀನಿ ನಾನು ಅದನ್ನು. ನಂದು ಇನ್ಸ್ಟಾಗ್ರಾಮ್ದಾಗ ಹಬ್ಬ ಅಂದ್ರ 10K ಫಾಲೋವರ್ಸ್ ಇದಾರ. ಓಕೆನಾ, ನಾ ಬ್ಯಾರೆ ಯಾರ್ದು ತೋರ್ಸಲ್ಲ, ನಂದೇ ತೋರಿಸ್ತೀನಿ. ಓಕೆನಾ, ಈ ಐಡಿ ಬೇರೆ. ಓಕೆನಾ, ಇದು ನನ್ನ ಡ್ಯಾನ್ಸ್ ಐಡಿ. ಸೊ ನೋಡ್ತಾ ಇದೀರ ಜಸ್ಟ್ 93 ಇದೆ. ಬಟ್ ನಂದು ಇನ್ನೊಂದು ಐಡಿ ಇದೆ, ಕ್ರೇಜಿ ಕಾಮಿಡಿ ಅಂತ. ಕ್ರೇಜಿ ಕಾಮಿಡಿ ಅಂತ ನಾ ಸರ್ಚ್ ಮಾಡಿಟ್ಟಿನಿ. ಈ 3 ಐಡಿ ನಂದಿದೆ. ಓಕೆ, ನಮ್ಮ ಬೆಂಗಳೂರು ನಂದಿದೆ. ಸೊ ನೋಡ್ತಾ ಇದ್ರೆ ಇಲ್ಲಿ 8K ಫಾಲೋವರ್ಸ್ ಇದಾರ. ಓಕೆ, ಇದು ನಂದಿದೆ. ಈ ಕ್ರೇಜಿ ಕಾಮಿಡಿ ನೋಡ್ತಾ ಇದ್ರೆ 10K ಫಾಲೋವರ್ಸ್ ಇದಾರ. ಸೊ ಇಲ್ಲೇ ನಾನು ನಿಮ್ಮ ಐಡಿ ಪ್ರಮೋಷನ್ ಮಾಡ್ತೀನಿ. ಸೊ ನಂಗೆ ನಿಮ್ಮ ಐಡಿ ಲಿಂಕ್ ಕಳಿಸಿ, ನಾ ಇಲ್ಲಿ ಹಾಕ್ತೀನಿ. ಅದಕ್ಕೆ ಬಟ್ ಒಂದ್ ಕಂಡೀಷನ್ ಇರ್ಬೇಕು, ನೀವು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿದಿರ್ಬೇಕು, ಅವಾಗ ನಾನು ನಿಮ್ಗೆ ಪ್ರಮೋಷನ್ ಮಾಡ್ತೀನಿ. ಓಕೆನಾ, ಸೊ ನೋಡ್ತಾ ಇದ್ದೀರಾ, ಇದು ನಂದೇ ಐಡಿ. ಓಕೆನಾ, ಈಗ ನೋಡ್ತಾ ಇಲ್ಲ, ನೀವು ಬೇರೆ ಯಾರ್ದು ತೋರಿಸ್ಬೇಕಂದ್ರೆ ಈ ಐಡಿಗೆ ನೀವು ರಿಪ್ಲೈ ಮೆಸೇಜ್ ಮಾಡಿ, ಅಲ್ಲಿಂದ ನಂದೇ ರಿಪ್ಲೈ ಬರುತ್ತಾ. ಅದ್ ನಾನೇ ಹೇಳ್ತೀನಿ, ನಾನೇ ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋ ಮಾಡಿದ್ದು ಯಾವ ತರ ಅಪ್ಲೋಡ್ ಮಾಡಿ ಅಲ್ಲಿ ನಾನು ರಿಪ್ಲೈ ಕೊಡ್ತೀನಿ. ಸೊ ಓಕೆ, ಸೊ ಹೋಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಈ ತರ ವಿಡಿಯೋ ಇನ್ನ ಏನ್ ಡೌಟ್ ಇತ್ತಂತ ನಾನು ಕೇಳಿ, ನಾ ಅದ್ರ ಬಗ್ಗೆನೇ ಹೇಳ್ತೀನಿ. ಸೊ ಸಿಗೋಣ ಈಗ ಬೇರೆ ವಿಡಿಯೋ ಅಲ್ಲಿ. ಅಲ್ಲಿ ತನ ಬಾಯ್ ಅಂಡ್ ಗುಡ್ ನೈಟ್.